ಖಚಿತವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ. ನಗರದ ನಗರಸಭೆಯ ಸಭಾಂಗಣದಲ್ಲಿ ಹಮ್ಮಿಕೊಂಡಿರುವ ಸತ್ಯಾಗ್ರಹ ಸ್ಥಳಕ್ಕೆ ನಗರಸಭಾ ಅಧ್ಯಕ್ಷರಾದ ಶ್ರೀಮತಿ ಕವಿತಾ ಮಾರುತಿ ಬೇಡರ್ ಹಾಗೂ ಉಪಾಧ್ಯಕ್ಷರಾದ ಸೈಯದ್ ಅಬ್ದುಲ್ ಅಲೀಂ ಮತ್ತು ನಗರಸಭಾ ಸದಸ್ಯರು ಪೌರ ಕಾರ್ಮಿಕರನ್ನು ಬೆಂಬಲಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಗೆ ನಗರಸಭಾ ಅಧ್ಯಕ್ಷರಾದ ಶ್ರೀಮತಿ ಕವಿತಾ ಮಾರುತಿ ಬೇಡರ್ ಹಾಗೂ ಪೌರ ಕಾರ್ಮಿಕರು ಮಾತನಾಡಿ ಮಾಹಿತಿ ಹಂಚಿಕೊಂಡರು. ಈ ಪ್ರತಿಭಟನೆ ದಿನಕ್ಕೆ ದಿನ ಮುಂದೆ ಹೋದರೆ ಹರಿಹರ ನಗರಸಭೆಯ ಸಂಬಂಧಪಟ್ಟ 31 ವಾರ್ಡ್ಗಳಲ್ಲಿ ಸಮಸ್ಯೆ ಉಂಟಾಗಬಹುದು. ಅದು ಸಮಸ್ಯೆ ಏನಂದರೆ ತ್ಯಾಜ್ಯ ವಿಲೇವಾರಿ, ಸ್ವಚ್ಛತೆ ಹಾಗೂ ಮುಖ್ಯ ಸಮಸ್ಯೆ ಅಂದರೆ ನೀರಿನ ಸಮಸ್ಯೆ ಉಂಟಾಗಬಹುದು. ಈ ಸಮಸ್ಯೆ ಉಂಟಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಜನಪ್ರತಿನಿಧಿ ಹಾಗೂ ಜಿಲ್ಲೆಯ ಉನ್ನತ ಅಧಿಕಾರಿಗಳು. ಈ ಸಮಸ್ಯೆ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ಆಗಬಾರ್ದೆಂದು ಎಚ್ಚೆತ್ತುಕೊಂಡರೆ ಒಳ್ಳೆಯದು. ಎಚ್ಚೆತ್ತುಕೊಳ್ಳಬೇಕೆಂದು ಹರಿಹರ ನಗರದ ಸಾರ್ವಜನಿಕರ ಆಗ್ರಹ. ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಿಹರ. ಪೌರ ಕಾರ್ಮಿಕರು ಎಲ್ಲ ಇಡೀ ನಮ್ಮ ನಗರಸಭೆ ಪೌರ ಕಾರ್ಮಿಕರು ಎಲ್ಲರೂ ಎಲ್ಲ ಸ್ಟಾಫು ಎಲ್ಲ ಕೌನ್ಸಿಲ್ ಹಿಡಿದು ಎಲ್ಲರೂ ನಮಗೆ ಬೆಂಬಲ ಕೊಡ್ತಾ ಇದಾರ. ನನ್ನ ಹೆಸರು ಗುರುಮೂರ್ತಿ ಸರ. ನೇರ ಪಾವತಿ ಆಗಿದೆ. ನಾವು ಇಲ್ಲಿ ಮುಷ್ಕರ ಮಾಡಿರೋದು ನಮ್ಮ ಕಾಯಂಗೋಸ್ಕರ ನಾವು ಮಾಡ್ತಿರೋದು. ನಮಗೆ ಎಲ್ಲರಿಗೂ ಕಂಪ್ಯೂಟರ್ ಸೆಕ್ಷನ್ ಆಯ್ತು, ಆಮೇಲೆ ಪೌರ ಕಾರ್ಮಿಕರಿಗಾಯ್ತು, ಡ್ರೈವರ್ಸು, ಲೋಡರ್ಸ್ ಎಲ್ಲರಿಗೂ ಕಾಯಮತಿ ಮಾಡ್ಬೇಕು ಸರ. ಯಾಕಂದ್ರೆ ನಾವು 18 ವರ್ಷದಿಂದ ನಾವು ದುಡ್ಕಂತ ಬಂದಿದ್ದೀವಿ ಸರ. ಈಗ 2-3 ಸತ್ರ ಸರ. ಅವ್ರಿಗೆ ಯಾರಿಗೂ ಏನು ಕೆಲಸನೂ ಏನು ಕೊಟ್ಟಿಲ್ಲ ಸರ. ಅವ್ರಿಗೇನು ಪರಿಹಾರನೂ ಇಲ್ಲ. ಪರಿಹಾರ ಕೊಡ್ತೀವಿ ಅಂತಂದ್ರೆ ಯಾರು ಏನು ನಮ್ಗೆ ಬಂದು ಏನು ಮಾಡ್ತಾನೆ ಇಲ್ಲ ಸರ. ನಮಗೆ ಕಾಯಮತಿ ಮಾಡ್ಬೇಕು ಸರ. ನಾವು ಕಾಯಮತಿ ಮಾಡೋ ತನಕ ನಾವು ಈ ಸ್ಟ್ರೈಕ್ ನಿಲ್ಸಲ್ಲ ಸರ. ಸರ್ಕಾರಕ್ಕೆ ಇದು ಮನವಿ ಮಾಡ್ಕೊಂತಿದ್ದೀವಿ ಸರ. ಇಲ್ಲ ಸರ್ಕಾರ ನಮ್ಮ ಮಾತು ಕೇಳಿಲ್ಲ ಅಂದ್ರೆ ಇದಕ್ಕಿಂತ ಮುಂದಿನ ಹೋರಾಟ ಬಹಳ ಜೋರಾಗಿ ಮಾಡ್ತೀವಿ ಸರ್. ಮಂಜುನಾಥ ಎಮ್ ಅಂತಂದು 14-15 ವರ್ಷದಿಂದ ನಾವು ದುಡಿತಾನ ಅದೇವಿ. ನಮ್ಮ ಪರ್ಮನೆಂಟ್ ಆಗ್ತಾ ಇಲ್ಲ. ಮೊನ್ನೆ 12,000 ಚಿಲ್ಡ್ರ ಕಾಯಂ ಮಾಡ್ತೀವಿ ಮೇ 1 BBMP ಮಾಡಿ ಬಿಟ್ಟಿದ್ದಾರೆ. ನಮಗೆ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತಿ, ಗ್ರಾಮ ಪಂಚಾಯತಿ ಒಳಗೆ ಮಾಡಿಲ್ಲ. ಅದಕ್ಕೋಸ್ಕರ ನಾವು ಮುಷ್ಕರ ಮಾಡ್ಕೊಂಡು ಕುಂತಿದ್ದೇವೆ. ಇನ್ನು ಹೆಚ್ಚು ಜನ ನಡೀತಿದೆ ಇದು ಅವರು ಒಪ್ಪಿಗೆ ಮಟ್ಟ ನಡೀದೆ ಸರ್. ಹರಿಹರ ನಗರಸಭೆ ನೌಕರರ ಸಂಘ ಮತ್ತು ಪೌರ ಕಾರ್ಮಿಕರ ಒಂದು ಮುಷ್ಕರ ಏನು ಈ 3 ದಿನಗಳ ಕಾಲ ನಡೀತಾ ಇದೆ. ನಾವು ಮಾನ್ಯ ಮುಖ್ಯಮಂತ್ರಿ ಸರ್ಗಳಲ್ಲಿ ಬೇಡಿಕೆಗಳನ್ನ ಆದಷ್ಟು ಬೇಗ ಈಡೇರಿಸಿ ಅಂತ ಕೇಳ್ಕೊಳ್ತಾ ಇದೀವಿ. ಅದೇ ರೀತಿ ಈ ಒಂದು ಹರಿಹರ ನಗರಸಭೆಯ ಸಿಬ್ಬಂದಿ ವರ್ಗ ಪೌರ ಕಾರ್ಮಿಕರ ಶ್ರಮ ಒಂದು ಬಹಳ ಮುಖ್ಯವಾದದ್ದು. ಇಡೀ ರಾಜ್ಯಾದ್ಯಂತ ಎಲ್ಲ ಬೇಡಿಕೆಗಳಿಗಾಗಿ ಈ ಒಂದು ಮುಷ್ಕರವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಬೆಂಬಲ ನಮ್ಮ ಕಡೆಯಿಂದ ಸದಾ ಇರುತ್ತೆ. ಅದೇ ರೀತಿ ಇಲ್ಲಿ DC ಸಾಹೇಬ್ರಿಗೆ ಒಂದು ಮನವಿಯನ್ನ ಕೊಡ್ತಾ ಇದೀವಿ. ಅದೇ ತರನಾಗಿ ಮಾನ್ಯ ಸರ್ಕಾರಕ್ಕೂ ಕೂಡ ಅವರ ಒಂದು ಬೇಡಿಕೆಗಳನ್ನ ಬೇಗ ಈಡೇರಿಸಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಇವರ ಒಂದು ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ಇದೇ ಕೋವಿಡ್ ಸಮಯದಲ್ಲಿ ಇವರ ಒಂದು ಶ್ರಮ ಬಹಳ ಮುಖ್ಯವಾಗಿತ್ತು. ಅದು ಪ್ರಾಣವನ್ನೇ ತ್ಯಾಗ ಮಾಡಿ ಅವರು ಎಲ್ಲರನ್ನೂ ಬದುಕಿಸಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅವರ ಒಂದು ಬೇಡಿಕೆಗಳನ್ನ ಆದಷ್ಟು ಬೇಗ ಈಡೇರಿಸಲಿ ಅಂತ ಕೇಳ್ಕೊಳ್ತಾ ಇವರಿಗೆ ಒಂದು ಕಾಯಂ ಈಗೇನು ಅವರು ಮುಷ್ಕರವನ್ನ ನಡೆಸ್ತಾ ಇದ್ದಾರೆ ಅದಕ್ಕೆ ತಕ್ಕ ಪ್ರತಿಫಲ ಸಿಗ್ಲಿ ಅಂತ ಕೇಳ್ತಾ ಇದ್ದೀನಿ. ಧನ್ಯವಾದಗಳು.